ಗುರುವಂದನೆ. ಕೇಳ್ತಾ ಇದೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರಿರಾಮ ಹರಿ ಕೃಷ್ಣ. ಎಲ್ಲರೂ ಕೂಡ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಚಕ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿನ್ನೆ ಕ್ಲಾಸ್ ಅಲ್ಲಿ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಮಣಿಪುರ ಚಕ್ರ ಅಂತ ಹೇಳಿದ್ರೆ ನಮ್ಮ ನಾಭಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ಹೊಕ್ಕಳಿನ ಸ್ವಲ್ಪ ಆಚೆ ಈಚೆ ಕಡೆ ನಮ್ಗೆ ಮಣಿಪುರ ಚಕ್ರ ಬರುತ್ತೆ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಳದಿಯ ಬಣ್ಣ. ಇದರ ತತ್ವ ಏನಿರುತ್ತೆ ಅಂತ ಹೇಳಿದ್ರೆ ಅಗ್ನಿಯ ತತ್ವ. ಇದರ ಮಂತ್ರ ರಂಕಾರ. ನೋಡಿ, ಸೊ ನಮಗೆ ನಮ್ಮ ಯಾವುದೇ ಎಮೋಷನ್ಸ್ಗಳು, ಭಾವನೆಗಳಾಗಿರ್ಬೋದು, ಏನಾದ್ರೂ ಒಂದು ಆಗುತ್ತೆ ಅಂದ್ರೆ ಫಸ್ಟ್ ನಮ್ಗೆ ಅನುಭವಕ್ಕೆ ಎಲ್ಲಿ ಬರುತ್ತೆ ಹೇಳಿ? ನಮ್ಗೆ ಹೊಟ್ಟೆಯಲ್ಲಿ ನಮ್ಗೆ ಅನುಭವ ಆಗ್ತಾ ಬರುತ್ತೆ, ಹೌದಲ್ವಾ? ನಮ್ಮ ನೋಡಿ, ನಮ್ಮ ಭಾವನೆಗಳೆಲ್ಲವೂ ಕೂಡ ನಮ್ಮ ಹೊಟ್ಟೆಗೆ ಕನೆಕ್ಷನ್ ಆಗಿರುತ್ತೆ. ಹೊಟ್ಟೆಯಲ್ಲಿ ಒಂಥರ ಸಂಕಟ ಆಗೋದು, ಒಂಥರ ಏನೋ ತಳಮಳ ಆಗುವಂತದ್ದು, ಇದೆಲ್ಲ ಎಲ್ಲಿಗೆ ಜಾಯಿನ್ ಆಗಿರುತ್ತೆ ಹೇಳಿ? ನಮ್ಮ ಹೊಟ್ಟೆಗೆ ಜಾಯಿನ್ ಆಗಿರುತ್ತೆ. ಅಗ್ನಿ ನೋಡಿ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಫೋರ್ಸ್ ಅನ್ನೋದು ಬೇಕು, ಹೌದಲ್ವಾ? ಆ ಒಂದು ಫೋರ್ಸ್, ಲೈಫ್ ಫೋರ್ಸ್ ಎನರ್ಜಿ ಅಂತ ಹೇಳ್ತಾರೆ. ಅಂದ್ರೆ ಆ ಎನರ್ಜಿ ನಮ್ಗೆ ಇರುವಂತದ್ದು ಎಲ್ಲಿದ್ರೆ ನಮ್ಮ ಮಣಿಪುರ ಚಕ್ರದಲ್ಲಿ. ತುಂಬಾ ತುಂಬಾ ಇದು ಇಂಪಾರ್ಟೆನ್ಸ್ ಆಗಿರುವಂತದ್ದು. ಇದು ಬ್ಯಾಲೆನ್ಸ್ ಆದ್ರೆ, ಇದರ ಶಕ್ತಿ, ಇದರ ಎನರ್ಜಿ ಬ್ಲಾಕ್ ಆಗಿದೆ ಅಂತ ಹೇಳಿದಾಗ ಏನಾಗುತ್ತೆ? ನಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಮಣಿಪುರ ಅಂದ್ರೆ ಮಣಿ ನೋಡಿ, ಮಣಿ ಅಂದ್ರೆ ಒಂದು ಡೈಮಂಡ್ಗಾಗ್ಲಿ ಒಂದು ಮಣಿಗಾಗ್ಲಿ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಲ್ವಾ? ಅಷ್ಟೊಂದು ಅದ್ಭುತವಾದಂತ ಒಂದು ಶಕ್ತಿ ನಮ್ಗೆ ಇಲ್ಲಿ ಇರುತ್ತೆ. ಯಾವುದೇ ಕೆಲಸಗಳನ್ನಾಗ್ಲಿ, ನಾವು ಒಂದು ನಾಯಕತ್ವದಿಂದ ಆಗಿರ್ಲಿ, ನಮ್ಮ ಸಂಕಲ್ಪಗಳನ್ನ ಈಡೇರಿಸ್ಕೊಳ್ಳೋದಿಕ್ಕಾಗ್ಲಿ, ಒಂದು ಪ್ರಜ್ಞೆ ಪೂರ್ವಕವಾಗಿ ನಾವು ಎಲ್ಲವನ್ನು ಗಳನ್ನ ಬಳಕೆಯನ್ನ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಬೇಕಾದ ಸಾಮರ್ಥ್ಯಗಳೆಲ್ಲವೂ ನಮ್ಗೆ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಗೆ ಈ ಮಣಿಪುರ ಚಕ್ರದಿಂದ ಬರುತ್ತೆ. ಟೋಟಲ್ ಆಗಿ ನಮ್ಮ ಜೀರ್ಣಕ್ರಿಯೆಗೆ ಎಲ್ಲ ಸಂಬಂಧಪಟ್ಟ ಹಾಗೆ ಇರುವಂತದ್ದು ಯಾವ್ದಂದ್ರೆ ಮಣಿಪುರ ಚಕ್ರ. ನಾವೇನ್ ತಿಂತೀವಲ್ಲ ಆಹಾರ ಎಲ್ಲವೂ ಕೂಡ ಡೈಜೆಷನ್ ಆಗ್ಬೇಕು ಅಂದ್ರೆ ಅದ್ರೊಳಗಡೆ ನಮ್ಗೆ ಜಠರ ಅಗ್ನಿ ಅನ್ನೋ ಒಂದು ಅಗ್ನಿ ಬೇಕೇ ಬೇಕು ನಮ್ಗೆ. ನೋಡಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಇಲ್ಲಿ ಕರೆಕ್ಟ್ ಆಯ್ತು, ನಮ್ಮ ಹೊಟ್ಟೆ ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ 90% ಆಫ್ ದ ಪ್ರಾಬ್ಲಮ್ ನಮ್ಗೆ ಸಾಲ್ವೇಷನ್ ಆಗಿರುತ್ತೆ. ಇದು ಬ್ಲಾಕೇಜಸ್ ಆದ್ರೆ ಯಾವ ಕೆಲಸವೂ ಕೂಡ ನಮ್ಗೆ ಕರೆಕ್ಟ್ ಆಗಿ ನಾವು ಮಾಡೋದಿಕ್ಕೆ ಆಗೋದಿಲ್ಲ. ಕಳವಳ ಇರುತ್ತೆ, ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ, ಯಾವುದೇ ಡಿಸಿಷನ್ಸ್ ಗಳು ತಗೊಳಕ್ ಆಗಲ್ಲ. ನಮ್ಮೊಳಗಡೆ ಅಹಂಕಾರಗಳು ಬೆಳೆದಿರುತ್ತೆ. ನಮ್ಗೆ ಯಾವ ಸಾಮರ್ಥ್ಯಗಳು ಕೂಡ ನಮ್ಮಲ್ಲಿ ಏನಾಗ್ತಾ ಇರುತ್ತೆ? ವೀಕ್ ಆಗ್ತಾ ಇರುತ್ತೆ. ನಮ್ಗೊಂದು ಸ್ಕಿಲ್, ಒಂದು ಪೊಟೆನ್ಶಿಯಲ್, ಒಂದು ಎನರ್ಜಿ ಬೇಕಲ್ವಾ? ನಮ್ಗೊಂದು ನಮ್ಮ ಕೆಲಸವನ್ನಾಗ್ಲಿ, ನಮ್ಮ ಕಾರ್ಯಗಳನ್ನಾಗ್ಲಿ ಒಂದು ಜಯಶಾಲಿಯನ್ನ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಎಬಿಲಿಟಿ ನಮ್ಗೆ ಬೇಕಾಗುತ್ತೆ.
ಆದ್ರೆ ಅಲ್ಲಿ ನಮ್ಗೆ ಏನಾಗುತ್ತೆ, ನಮ್ಗೆ ಬ್ಲಾಕೇಜಸ್ ಆಗಿರುತ್ತೆ. ಹೆಲ್ತ್ಗೆ ರಿಲೇಟೆಡ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನೆಲ್ಲ ಸಮಸ್ಯೆಗಳು ಬರುತ್ತಲ್ಲ, ಅದೆಲ್ಲವೂ ಸಮಸ್ಯೆಗಳು ಬರುತ್ತೆ. ಅಜೀರ್ಣ ಆಗಿರ್ಬೋದು, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗಿರ್ಬೋದು, ಹುಣ್ಣಾಗುವಂಥದ್ದು, ಯಕೃತ್ತಿನಲ್ಲಿ ಮಧುಮೇಹ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಲ್ಸರ್ ಆಗಿರ್ಬೋದು, ಈ ರೀತಿಯಾದ ಸಮಸ್ಯೆಗಳು ನಮಗೆ ಕಂಡು ಬರುವಂತದ್ದಾಗುತ್ತೆ. ನಾವು ಅಗ್ನಿಯ ತತ್ವದ ಜೊತೆಗೆ ನಾವು ಯಾವಾಗಲೂ ನಾವು ಸಂಪರ್ಕವನ್ನ ನಾವು ಕಂಡುಕೊಳ್ಬೇಕಾಗುತ್ತೆ. ಇದರ ಎನರ್ಜಿಯನ್ನ ನಾವು ರೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ, ನಮ್ಮ ಹೃದಯ ಭಾಗದಲ್ಲಿರುವಂತದ್ದು. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಸಿರು ಬಣ್ಣ. ಅಂದ್ರೆ ಇದ್ರ ಸ್ಥಾನ ನಮ್ಮ ಎದೆಯ ಭಾಗದಲ್ಲಿ, ಅಂದ್ರೆ ಸ್ವಲ್ಪ ಪಕ್ಕದಲ್ಲಿ ಬರುತ್ತೆ. ಇದರ ಮಂತ್ರ ಏನು ಅಂತ ಹೇಳಿದ್ರೆ ಯಂಕಾರ. ಇದರ ತತ್ವ ಅಂತ ಹೇಳಿದ್ರೆ ಏನು, ವಾಯು. ಥೈಮಸ್ ಗ್ರಂಥಿ ಅಂತಾನೂ ಕೂಡ ಹೇಳ್ತಾರೆ. ಸ್ವಲ್ಪ ಇಲ್ಲಿ ಥೈರಾಯ್ಡ್ ಇರುತ್ತೆ, ಸ್ವಲ್ಪ ಕೆಳಗಡೆ ಎದೆ ಹತ್ರ ಬರೋದು ಯಾವುದಂದ್ರೆ ಥೈಮಸ್ ಗ್ರಂಥಿ ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ನಮ್ಮ ಅನಾಹತ ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ಅಥವಾ ಜಾಗೃತವಾಗಿದ್ರೆ, ಎನರ್ಜೆಟಿಕ್ ಆಗಿದ್ರೆ, ನಮ್ಮೊಳಗಡೆ ಪ್ರೀತಿ, ಕರುಣೆ, ಪ್ರೇಮ, ಕ್ಷಮೆ, ಸಹಾನುಭೂತಿ, ಶಾಂತಿ, ನಮ್ಮ ರಿಲೇಶನ್ಶಿಪ್ ಗಳಲ್ಲಿ ಎಲ್ಲವೂ ಕೂಡ ನಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ, ಸಂತೋಷ, ಸಾಮರಸ್ಯ, ಎಲ್ಲರ ಜೊತೆಗೂ ಕೂಡ ನಾವು ಪ್ರೀತಿಯಿಂದ ಇರ್ತೇವೆ. ನೋಡಿ ಎಷ್ಟು ಇಂಟರ್ ಕನೆಕ್ಟ್ ಆಗಿದೆ ಅಂತೇಳಿ. ಹೌದಲ್ಲ, ನಮ್ಮ ಒಳಗಡೆ ಒಂದು ಆ ಶಾಂತಿ ಇದೆ, ಒಂದು ಪ್ರೀತಿ ಇದೆ ಅಂತಂದ್ರೆ ಆಟೋಮೆಟಿಕಲಿ ಏನ್ ಮಾಡ್ತೀವಿ ನಾವು, ಎಲ್ಲ ಜೊತೆನೂ ಕೂಡ ನಾವು ಬೆರಿತೀವಿ. ಎಲ್ಲ ಜೊತೆ ನಾವು ಬೆರಿತೀವಿ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು ಅದನ್ನೆಲ್ಲ, ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಮ್ಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದಲ್ವ? ನಾವು ಮಾತೇ ಆಡಿಲ್ಲ, ಯಾವಾಗ್ಲೂ ಕೋಪ ಮಾಡ್ಕೊಂಡಿರ್ತೀವಿ, ಮನಸ್ಸೊಳಗಡೆ ಭಾರ ಇರುತ್ತೆ, ದುಃಖ ಇರುತ್ತೆ. ನಮ್ಮ ಹೃದಯ ಚಕ್ರ ನೋಡಿ, ಹೃದಯದ ನಮ್ಗೆ ದುಃಖ ಆದಾಗ ಎಲ್ಲಿ ನೋವಾಗುತ್ತೆ ನಮ್ಗೆ, ಅಂದ್ರೆ ಅತಿಯಾದ ದುಃಖ, ಆತಂಕ, ಒತ್ತಡ ಎಲ್ಲವೂ ಇಲ್ಲಿ ಸ್ಟೋರೇಜ್ ಆಗ್ಬಿಡುತ್ತೆ ನಿಮಗೆ. ನಾವ್ ಅವಾಗ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಹೃದಯ ಚಕ್ರ ಬ್ಲಾಕೇಜಸ್ ಆಗಿದೆ, ನಾನು ಎಲ್ಲರ ಜೊತೆ ಬೆರೆಯಕ್ ಆಗ್ತಾ ಇಲ್ಲ, ಮಾತಾಡಕ್ ಆಗ್ತಾ ಇಲ್ಲ, ಪ್ರೀತಿ ನನ್ ತೋರ್ಸಕ್ ಆಗ್ತಾ ಇಲ್ಲ ಅಂದ್ರೆ ನನಗೆ ಅಲ್ಲಿ ಬ್ಲಾಕೇಜಸ್ ಆಗಿದೆ ಅಂತ ಹೇಳಿ. ಯಾವಾಗ ನಾವು ಓಪನ್ ಅಪ್ ಆಗ್ತೀವೋ ಅವಾಗ ಎಲ್ಲರ ಜೊತೆನಲ್ಲೂ ಕೂಡ ನಾವು ಮಾತಾಡೋದಿಕ್ಕಾಗ್ಲಿ, ನಮಗೆ ಏನು ಬೇಕು ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಿ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಇದು ಬ್ಲಾಕೇಜಸ್ ಆಗಿದೆ. ಏನಾಗುತ್ತೆ, ಒಂಟಿತನ, ಒತ್ತಡ, ಆತಂಕ, ಇಲ್ಲ ಅಂತೇಳಿ ಏನ್ ಮಾಡ್ತೀವಿ, ತುಂಬಾ ಉದ್ವೇಗ, ಕೋಪ ಮಾಡ್ಕೊಳ್ಳೋದು, ಎಲ್ಲ ಜೊತೆ ನಾವು ಜಗಳ ಮಾಡೋದು, ಸಂಘರ್ಷ ಮಾಡೋದು, ನಮ್ಮ ಸಂಬಂಧಗಳನ್ನ ಸರಿಯಾಗಿ ಮಾತಾಡಿಲ್ಲ, ಪ್ರೀತಿಯನ್ನ ತೋರ್ಸಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಂಧವ್ಯಗಳಲ್ಲಿ ಹೇಗೆ ಸಂಬಂಧ ಇರುತ್ತೆ, ಬಾಂಧವ್ಯಗಳೆಲ್ಲ ನಮ್ಗೆ ಏನಾಗ್ತಾ ಇರುತ್ತೆ, ಬಿರುಕು ಉಂಟಾಗ್ತಾ ಇರುತ್ತೆ. ಅತಿಯಾಗಿಲ್ಲ ಅಂತ ಹೇಳಿದ್ರೆ ಅತಿಯಾಗಿ ಟೀಕೆ ಮಾಡೋದು, ಎಲ್ಲರ ಬಗ್ಗೆನೂ ಕೂಡ ಟೀಕೆ ಮಾಡೋದು, ಅಂದ್ರೆ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಹಾರ್ಟ್ ಎದೆಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಗಳು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಎದೆ ನೋವಾಗಿರ್ಬೋದು, BP ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ರಕ್ತನಾಳಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬಹುದು, ಇದೆಲ್ಲವೂ ಕೂಡ ನಮ್ಗೆ ಈ ಒಂದು ಚಕ್ರದ ಬ್ಲಾಕೇಜಸ್ ಇಂದ ನಮ್ಗೆ ಕಂಡು ಬರುವಂತದ್ದು, ನಾವು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಬರ್ತಾ ಇರ್ತೀವಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿಯ ಚಕ್ರ. ನೋಡಿ,
ನಮ್ಮೊಳಗಡೆ ಪ್ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ, ನಮ್ಗೊಂದು ಗುರಿ ಇದೆ ಅಂತ ಹೇಳಿದ್ರೆ, ನಾವ್ ಆಟೋಮೆಟಿಕ್ ಏನ್ ಮಾಡ್ತೀವಿ ನಾವು? ಎಕ್ಸ್‌ಪ್ರೆಸ್ ಮಾತಾಡ್ತೀವಿ ಅಲ್ವಾ? ನಮ್ಗೆ ಒಂದು ಸ್ಥಿರತೆ ಇಲ್ಲ ನಮ್ ಜೀವನದಲ್ಲಿ. ನನಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದಾಗ ನಾವು ಮಾತಾಡೋದು ಹೇಗೆ ಎಕ್ಸ್‌ಪ್ರೆಸ್ ಮಾಡ್ತೀವಿ? ಇದಕ್ಕೆ ಇದನ್ನ ಹೇಳೋದು. ಇದನ್ನ ವಿಶುದ್ಧಿ ಚಕ್ರ. ಅದಕ್ಕೆ ನಮ್ಮವರೆಲ್ಲ ಏನ್ ಹೇಳ್ತಾರೆ, ನಮ್ಮ ನಾಲಿಗೆ ಮೇಲೆ ಸರಸ್ವತಿ ಇರ್ತಾರೆ. ಅದಕ್ಕೆ ಯಾವಾಗ ನಾವು ಶುಭವನ್ನ ಮಾತಾಡ್ಬೇಕು, ಶಕುನವನ್ನ ಮಾತಾಡಬಾರ್ದು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ಒಂದು ಸಂವಹನ ಶಕ್ತಿ, ಅಭಿವ್ಯಕ್ತಿ ನಾವು ಎಕ್ಸ್‌ಪ್ರೆಸ್ ಮಾಡ್ಬೇಕಲ್ವಾ? ನಮ್ಗೆ ಏನ್ ಬೇಕು ಅಂತಾನೂ ನಾವು ಕೇಳ್ಬೇಕಲ್ವಾ? ಆ ಒಂದು ಸಾಮರ್ಥ್ಯ ಎಲ್ಲಿರುತ್ತೆ ಅಂದ್ರೆ ನಮ್ಮ ವಿಶುದ್ಧಿಯ ಚಕ್ರದಲ್ಲಿರುತ್ತೆ. ಇದರ ಬಣ್ಣ ಏನು ಅಂದ್ರೆ ಆಕಾಶ ನೀಲಿಯ ಬಣ್ಣ. ಇದು ಕಾಲರ್ ಬೋನ್ ಅಂತ ಹೇಳ್ತೀವಿ ನಾವು, ಗಂಟಲಿನಲ್ಲಿರುತ್ತೆ. ಇದರ ತತ್ವನೂ ಕೂಡ ವಾಯು ತತ್ವ. ಇದರ ಬೀಜ ಮಂತ್ರ ಹಂಕಾರ. ನಮ್ಮ ಸಂವಹನ ಸ್ಕಿಲ್, ನಮ್ಮ ಅಭಿವ್ಯಕ್ತಿ, ನಮ್ಮ ಆಲೋಚನೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಮಾತು ಎಲ್ಲವೂ ಕೂಡ ನಮ್ಮ ವಿಶುದ್ಧಿ ಚಕ್ರಕ್ಕೆ ರಿಲೇಟೆಡ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ, ಬ್ಲಾಕೇಜ್ ಆಗಿಲ್ಲ ಅಂತ ಹೇಳಿದ್ರೆ, ನೋಡಿರ್ಬೋದು ಎಷ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅವ್ರ ಮಾತನ್ನ ಕೇಳ್ತಾ ಇದ್ರೆ ಇನ್ನು ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಆ ವಿಶುದ್ಧಿ ಚಕ್ರ ಅವರಿಗೆ ಆಕ್ಟಿವೇಟ್ ಆಗಿರುತ್ತೆ. ಇದು ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿದ್ರೆ ಆಪೋಸಿಟ್ ಅದಕ್ಕೆ. ಅಂದ್ರೆ ಮಾತಾಡೋದಿಲ್ಲ ಸರಿಯಾಗಿ, ನಾಚಿಕೆ ಇರುತ್ತೆ, ಸ್ಪಷ್ಟವಾಗಿ ನಾವು ನಮ್ಗೆ ಏನ್ ಬೇಕು ಅದನ್ನ ನಾವು ಅಭಿವ್ಯಕ್ತ ಮಾಡೋಕ್ಕಾಗೋದಿಲ್ಲ. ಹೌದಲ್ವಾ? ಕರೆಕ್ಟ್ ಆಗಿ ಯಾರ ಹತ್ರನೂ ಕೂಡ ಮಾತಾಡೋದಕ್ಕೆ ನಾಚಿಕೆ ಪಟ್ಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಅತಿಯಾಗಿ ಮಾತಾಡೋದು, ಗಾಸಿಪ್ಸ್ ಮಾಡೋದು, ಅಸತ್ಯ ಹೇಳೋದು, ಇನ್ನೊಬ್ಬರ ಮೇಲೆ ಟೀಕೆ ಮಾಡುವಂತದ್ದು. ನೋಡಿ, ವಟ 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 ಅಂತ ಮಾತಾಡ್ತಾ ಇದ್ರೆ ಮಾತಿಗೆ ಹಿಂಗೆ ಅದು ಸ್ಟಾಪೇ ಇರೋದಿಲ್ಲ. ಆ ತರ ಒಂದು ಸ್ಥಿತಿ ಅಂದು ಅಸಮತೋಲನ ಆದಾಗ ಆಗ್ಬಿಡುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಅದು ಬ್ಲಾಕೇಜಸ್ ಆಗಿದೆ. ಹೆಲ್ತ್ ಗೆ ರಿಲೇಟೆಡ್ ಆಗಿ ಏನಾಗುತ್ತೆ ಸಮಸ್ಯೆಗಳು ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಗಂಟಲಿಗೆ ರಿಲೇಟೆಡ್, ಥೈರಾಯ್ಡ್ ಆಗಿರ್ಬೋದು, ಗಂಟಲಿ ನೋವಾಗಿರ್ಬೋದು, ಕುತ್ತಿಗೆಗೆ ರಿಲೇಟೆಡ್ ಆಗಿರ್ಬೋದು, ಕೆಮ್ಮು ಬರುವಂತದ್ದಾಗಿರ್ಬಹುದು, ಇನ್ಫೆಕ್ಷನ್ ಆಗುವಂತದ್ದಾಗಿರ್ಬಹುದು, ಇವೆಲ್ಲವೂ ಕೂಡ ನಮ್ಮ ಗಂಟಲಿ ವಿಶುದ್ಧಿಯ ಚಕ್ರಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದಕ್ಕೆ ನಮ್ಮ ಮಾತು ನಾವೆಷ್ಟು ಕಡಿಮೆ ಮಾತಾಡ್ತೀವೋ, ಎಷ್ಟು ನಾವು ಮಧುರವಾಗಿ ಮಾತಾಡ್ತೀವೋ, ಹಾಗೆ ನಮ್ಮ ಚಕ್ರವು ಕೂಡ ಆಕ್ಟಿವೇಶನ್ ಆಗಿರುತ್ತೆ. ಅಂದ್ರೆ ನಮ್ಮ ಒಳಗಡೆ ಯಾವುದೇ ರೀತಿಯ ಫಿಲ್ಟ್ರೇಷನ್ ಇರಬಾರ್ದು. ಹೊರಗಡೆ ಒಂದು ಒಳಗಡೆ ಒಂದು. ಹೌದಲ್ವಾ? ನೋಡಿ, ಅಂತ ಹೇಳಿದ್ರೆ ನಾವು ಯಾವುದ್ರ ಮೇಲೆ ನಮ್ಮ ಗಮನವನ್ನ ಕೊಡಬೇಕು ಅಂದ್ರೆ, ನನ್ನ ಮಾತು ಹೇಗಿದೆ, ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ, ನಾನು ನಾಟಕೀಯವಾಗಿ ವರ್ತಿಸ್ತಾ ಇದ್ದೀನ, ತುಂಬಾ ಹೆಚ್ಚು ನಾನು ಮಾತಾಡ್ತಾ ಇದ್ದೀವಾ? ನಮ್ಮೊಮ್ಮೆ ನೋಡಿ, ನಾವು ನಮ್ಮ ಒಂದೊಂದು ಚಕ್ರದ ಮೇಲೆ ನಾವು ಕೆಲಸವನ್ನ ಮಾಡ್ಬೇಕು. ನಮ್ಮನ್ನ ನಾವು ಅವಲೋಕನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಅದು ನಿಮ್ಗೆ ಹೋಗ್ತಾ 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 ಆ ಧ್ಯಾನದಲ್ಲಿ ನಿಮ್ಗೆ ಎಲ್ಲವೂ ಕೂಡ ಅರಿವಿಗೆ ಬರೋದಕ್ಕೆ ಪ್ರಾರಂಭ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ನಮ್ಮ ಆಜ್ಞಾ ಚಕ್ರ. ನೋಡಿ, ಆಜ್ಞಾ ಚಕ್ರ ಅಂತ ಹೇಳಿದ್ರೆ ನಮ್ಮ ಮೂರನೇ ಕಣ್ಣು, ತ್ರಿನೇತ್ರ, ಶಿವನ ಕಣ್ಣು. ಹೌದಲ್ಲ? ನಮ್ಮ ಸಿಕ್ಸ್ತ್ ಸೆನ್ಸ್, ನಮ್ಮ ಇಂಟ್ಯೂಟಿವ್, ನಮ್ಮ ಪ್ರಜ್ಞೆ, ಎಲ್ಲವನ್ನು ಕೂಡ ಹೇಳ್ತೀವಿ ನಾವು. ಈ ಎಲ್ಲ ಚಕ್ರಗಳ ಶಕ್ತಿ ಮೇಲೆ ಹೋಗ್ತಾ 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 ರೈಸ್ ಆಗ್ತಾ ಆಗ್ತಾ ನಮ್ಮ ಆಗ್ನೇಯ ಚಕ್ರ, ಆ ಶಿವನಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಮೂರನೇ ಕಣ್ಣಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಬಹುದು. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಕಡು ನೀಲಿಯ ಬಣ್ಣ, ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಬ್ಲೂ ಶೇಡ್. ಇದು ಹಣೆಯ ಭಾಗದಲ್ಲಿ ಕಂಡು ಬರುತ್ತೆ. ಇದು ಆಕಾಶ ತತ್ವ.
ಇದರ ಬಣ್ಣ ಕಡು ನೀಲಿಯ ಬಣ್ಣ ಇದು ನೋಡಿ. ಇಲ್ಲಿ ಏನಾದ್ರೂ ಆಕ್ಟಿವೇಶನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಇಂಟ್ಯೂಷನ್ ಪವರ್, ನಾವು ಅತೀಂದ್ರಿಯ ಶಕ್ತಿ ಅಂತ ಹೇಳ್ತೀವಲ್ಲ, ನಮ್ಮೊಳಗೆ ಒಂದು ಜ್ಞಾನ, ಒಂದು ಜಾಗೃತಿ, ನಮ್ಗೊಂದು ಕ್ಲಾರಿಟಿ, ನಮ್ಗೆ ಕಾನ್ಸಂಟ್ರೇಷನ್, ಆಧ್ಯಾತ್ಮಿಕವಾಗಿ ನಾವು ಬೆಳಿಗ್ಗೆ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ, ಮತ್ತೆ ನಮ್ಗೆ ನಮ್ಮ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಎಲ್ಲವನ್ನೂ ಕೂಡ ನಾವು ನಮ್ಗೆ ನಮ್ಮ ಮೂರನೇ ಕಣ್ಣಿಗೆ ಕಾಲಾತೀತವಾದಂತ ಎಲ್ಲವೂ ಕೂಡ ನಮ್ಗೆ ಕಾಣಿಸುತ್ತೆ. ಅಷ್ಟು ಅದ್ಭುತವಾದಂತ ಚಕ್ರ ಇದಾಗಿರುತ್ತೆ. ಅಂದ್ರೆ ಮಂಥನವನ್ನ ಮಾಡ್ಬೇಕು ನಾವು. 7 ಚಕ್ರಗಳಿದೆ, 7 ಸಮುದ್ರಗಳು ಅಂತ ಹೇಳ್ತೀವಲ್ವ ನಾವು. ಈ 7 ಸಮುದ್ರಗಳನ್ನ ದಾಟಿದಾಗ ಅಥವಾ 7 ಸಮುದ್ರಗಳಲ್ಲಿ ನಾವು ಮಂಥನವನ್ನ ಮಾಡಿದಾಗ ನಮ್ಗೆ ಅಮೃತ ಬರುತ್ತೆ. ಆ ಅಮೃತವನ್ನ ನಾವು ಪಡ್ಕೊಳ್ಬಹುದು. ಎಷ್ಟು ಸೂಕ್ಷ್ಮವಾಗಿ ನಮ್ಗೆ ಅದನ್ನ ನಮ್ಮ ಋಷಿ ಮುನಿಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಬ್ಯಾಲೆನ್ಸ್ ಆಗಿಲ್ಲ, ಅಸಮತೋಲನವಾಗಿದೆ ಎಂದಾಗ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಲ್ಯಾಕ್ ಇರುತ್ತೆ. ಸ್ಪಿರಿಚುಯಲಿ ನಾವು ಡೆವಲಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅರಿವು ಇರೋದಿಲ್ಲ, ಅನುಮಾನಗಳಿರುತ್ತೆ, ಅಜ್ಞಾನಗಳಿರುತ್ತೆ. ನಮ್ಗೆ ಯಾವ್ದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ನಮ್ಗೆ ಹೆಲ್ತ್ ಗೆ ರಿಲೇಟೆಡ್ ಆಗಿ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಾಗ, ಅಂದ್ರೆ ನಮ್ಮ ಕಣ್ಣಿಗೆ ನಿದ್ರಾಹೀನತೆ, ದೃಷ್ಟಿಹೀನತೆ, ದುಸ್ವಪ್ನಗಳು ಬರುವಂತದ್ದು, ಅಜ್ಞಾನ, ಕರೆಕ್ಟ್ ಆಗಿ ನಾವು ಡೆವಲಪ್ ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ನಮ್ಗೆ ಯಾವುದ್ರ ಬಗ್ಗೆನೂ ಕೂಡ ನಮ್ಗೆ ಕ್ಲಾರಿಟಿ ಇರಲ್ಲ, ಇನ್ನು ಡೌಟ್ ಅಲ್ಲೇ ಇರ್ತೀವಿ ನಾವು. ಇದು ನಮಗೆ ಆಜ್ಞಾ ಚಕ್ರ. ನಾವಂದ್ರೆ ಆ ವಾಯು ತತ್ವದೊಂದಿಗೆ ನಾವು ಕನೆಕ್ಷನ್ ಆಗ್ಬೇಕು. ಆ ವಾಯು ತತ್ವ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಲ್ವಾ. ಅದ್ರ ಪ್ರೆಸೆನ್ಸೇ ನಮ್ಗೆ ಗೊತ್ತಾಗಲ್ಲ. ಅದಿದೆಯಾ ಇಲ್ವಾ ಅಂದ್ರೆ ನಮ್ ಕಣ್ಣು ಕಾಣಿಸೋದೇ ಇಲ್ಲ, ಆದ್ರೆ ನಮ್ಗೆಲ್ಲವೂ ಕೂಡ ಅರಿವಿಗೆ ಗೊತ್ತಾಗ್ತಾ ಬರುತ್ತೆ. ಹಾಗೆ ಈ ಚಕ್ರದಲ್ಲಿ ಆ ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ನಾವು ತಿಳ್ಕೊಳ್ಬಹುದು. ಸಾಧನೆಯನ್ನ ಮಾಡ್ತಾ 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 ನಮ್ಮ ಒಳಗಡೆನೆ ಅದ ಅರಿವಿಗೆ ನಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ನೋಡಿ, ಒಂದೊಂದು ಒಂದೊಂದು ಹೋಗ್ತಾ 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 ಮಲ್ಟಿಪಲ್ ಆಗ್ತಾ ಇದೆ. ಆ ದಳಗಳಾಗಿರ್ಬೋದು ಎಲ್ಲವೂ ಕೂಡ. ಸಹಸ್ರಾರ ಚಕ್ರ, ಸಹಸ್ರ ದಳಗಳಿಂದ ಕೂಡಿರುವಂತ ಒಂದು ಚಕ್ರ ಇದು ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಓಪನ್ ಆಗುತ್ತೆ ಇದು ಅಂತ. ನಮ್ಮ ಚೈತನ್ಯ ಅಷ್ಟು ಫಾಸ್ಟ್ ಆಗಿ, ಅಷ್ಟು ವಿಶಾಲವಾಗಿ ಹರಡೋದಿಕ್ಕೆ ಪ್ರಾರಂಭ ಆಗುತ್ತೆ. ಇದರ ಬಣ್ಣ ಏನು ಅಂದ್ರೆ ನೇರಳೆಯ ಬಣ್ಣ. ತಲೆಯ ನಮ್ಮ ನೆತ್ತಿಯ ಭಾಗದಲ್ಲಿ, ಮೇಲ್ಭಾಗದಲ್ಲಿ ಇರುತ್ತೆ. ಆಕಾಶ ತತ್ವ ಇದನ್ನು ಕೂಡ. ನಮ್ಮ ಆಗ್ನೇಯ ಚಕ್ರನು ಕೂಡ ಆಕಾಶ ತತ್ವ ಬರುತ್ತೆ. ಇದು ಕೂಡ ನಮ್ಗೆ ಆಕಾಶ ತತ್ವಕ್ಕೆ ಬರುತ್ತೆ. ಇದು ಆಧ್ಯಾತ್ಮಿಕವಾಗಿ ನಾವು ಉನ್ನತ ಹೈಯರ್ ಸೆಲ್ಫ್ಗೆ, ವಿಶ್ವ ಪ್ರಜ್ಞೆಗೆ, ಒಂದು ತುಂಬಾ ಆಧ್ಯಾತ್ಮಿಕವಾಗಿ ನಾವು ಆಳವಾಗಿ ನಾವು ಅದನ್ನ ಅನುಭವವನ್ನ ಪಡೆಯೋದಿಕ್ಕೆ ನಮಗೆ ಈ ಒಂದು ಚಕ್ರ ನಮಗೆ ಸಹಾಯವನ್ನ ಮಾಡುತ್ತೆ. ಅಂತ ಹೇಳಿದ್ರೆ ಆನಂದದ ಸ್ಥಿತಿ, ಬ್ರಹ್ಮಾನಂದದ ಸ್ಥಿತಿ, ಅಂದ್ರೆ ಒಂದು ಕ್ಲಾರಿಟಿ ನಮ್ಮೊಳಗಡೆ, ಒಂಥರ ಶಾಂತಿ, ಅನಂತವಾದಂತ ಒಂದು ಶಕ್ತಿ, ಒಂದು ಆಧ್ಯಾತ್ಮಿಕದ ಜ್ಞಾನ, ಆದ್ರೆ ಆ ಬ್ರಹ್ಮಾಂಡದೊಂದಿಗೆ ಅಂದ್ರೆ ವಿಶ್ವದೊಂದಿಗೆ ನಾವು ಸಂಪರ್ಕವನ್ನ ಪಡ್ಕೊಳ್ಳೋದಿಕ್ಕೆ ಈ ಒಂದು ಚಕ್ರ ನಮ್ಗೆ ಸಹಾಯವನ್ನ ಮಾಡುತ್ತೆ. ಅಂದ್ರೆ ದಡ್ಡ ಅಂದ್ರೆ ಆ ಎನರ್ಜಿಯನ್ನ ನಾವು ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ನಮ್ಗೆ ರಿಸೀವ್ ಆಗ್ತಾ ಬರುತ್ತೆ. ನಮಗೆ ಆ ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ನಮ್ಮ ಈ ಪ್ರಾಣಕೋಶಕ್ಕೆ ಎನರ್ಜಿ ಫ್ಲೋ ಆಗ್ತಾ ಬರುತ್ತೆ. ಅಲ್ಲಿಂದ ನಮ್ಮ ಶರೀರ ಎಲ್ಲ ಚಕ್ರಗಳಿಗೂ ಕೂಡ ಹರ್ಕೊಂಡ್ ಬರ್ತಾ ಇರುತ್ತೆ. ಈ ಮೂಲಾಧಾರ ಚಕ್ರ ಇದೆಯಲ್ಲ, ಅದು ಏನ್ ಮಾಡುತ್ತೆ ಅಂದ್ರೆ ಅದು ನಮ್ಮ ಒಂದು ಪೃಥ್ವಿ ಚೈತನ್ಯದೊಂದಿಗೆ ನಮ್ಗೆ ಕನೆಕ್ಷನ್, ಅಂದ್ರೆ ಪೃಥ್ವಿ ಚೈತನ್ಯವನ್ನ ನಮಗೆ ಮೂಲಾಧಾರ ಚಕ್ರದ ಮುಖಾಂತರ ಬ್ರಹ್ಮಾಂಡದವರಿಗೆ ನಮ್ಗೆ ಇದು ಕನೆಕ್ಷನ್ ಮಾಡ್ತಿರುತ್ತೆ. ಇಲ್ಲಿ ನಮ್ಗೆ ಇದು ಅಸಮತೋಲನ ಆಗಿಲ್ಲ, ಇದು ಅಸಮತೋಲನ ಆಗಿದೆ ಅಂತಂದಾಗ ಒಂದು ನಮ್ಗೆ ದ್ವಂದ್ವತೆ, ನಾವೇ ಬೇರೆ, ಈ ಪ್ರಪಂಚವೇ ಬೇರೆ,
ಅಂದ್ರೆ ಆ ಸ್ಪಿರಿಚುಯಾಲಿಟಿಲಿ ನಾವೇನಾಗ್ತೀವಿ, ನಾವು ಅಜ್ಞಾನದಲ್ಲಿ ಇರ್ತೀವಿ, ಕಲಿಕೆಯಲ್ಲಿ ನಮ್ಗೆ ತೊಂದರೆ ಇರುತ್ತೆ, ಆಳವಾದಂತ ಒಂದು ಖಿನ್ನತೆ ಎಲ್ಲ ಇರುತ್ತೆ, ಆದ್ರೆ ಏನು ಇಲ್ಲ ಅನ್ನೋ ತರ. ಆ ಸ್ಪಿರಿಚುಯಾಲಿಟಿಗೆ ನಾವು ತುಂಬಾ ದೂರದಲ್ಲಿ ಉಳ್ಕೊಂಡಿರ್ತೀವಿ ನಾವು. ಒಂದು ದೈವಿಕವಾದಂತ ಒಂದು ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ ನಮ್ಗೆ ಈ ಸಹಸ್ರಾರ ಚಕ್ರ ನಮ್ಗೆ ಸಹಾಯವನ್ನ ಮಾಡುತ್ತೆ. ಒಂದೊಂದು ಚಕ್ರಗಳು ಕೂಡ ಒಂದೊಂದಕ್ಕೆ ನಮ್ಗೆ ಲಿಂಕ್ ಆಗಿರುತ್ತೆ, ಚೈನ್ ಲಿಂಕ್ ತರ. ನಮ್ಮ ಶಕ್ತಿಯನ್ನ ನಾವು, ನಮ್ಮ ಎನರ್ಜಿಯನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಲೋ ಲೆವೆಲ್ ಇರುವಂತ ಒಂದು ವೈಬ್ರೇಷನ್ ಅನ್ನ ನಾವು ಯಾವಾಗ್ಲೂ ನಾವು ಅದನ್ನ ಹೈ ವೈಬ್ರೇಷನ್ಸ್ಗೆ ನಾವು ತಗೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಇದನ್ನ ಹೇಗೆ ಮಾಡೋದು? ಇದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಚಕ್ರ ಧ್ಯಾನ. ಅಂದ್ರೆ ನಮ್ಮ ಚಕ್ರಗಳಿರುವಂತಹ ಎನರ್ಜಿಯನ್ನ ನಾವು ರೈಸ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಚಕ್ರ ಧ್ಯಾನವನ್ನ ಮಾಡ್ಬೇಕು. ಅಂದ್ರೆ ಬಲವಂತವಾಗಿ ನಾವು ರೈಸ್ ಮಾಡ್ಕೊಳ್ಬೇಕಾ? ಅಲ್ಲ, ನ್ಯಾಚುರಲ್ ಆಗಿ ನಾವೇನ್ ಮಾಡ್ಬೇಕು ಅಂದ್ರೆ ಆರಾಮವಾಗಿ ನಾವು ಕೂತ್ಕೊಳ್ಬೇಕು. ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ತಗೊಂಡ್ಬರ್ಬೇಕು. ಉಸಿರಿನ ಕಡೆಗೆ ತಂದು ನಮಗೆ ಗೊತ್ತಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ನೆನಪನ್ನ ಮಾಡ್ತಾ ಧನ್ಯವಾದಗಳನ್ನ ಹೇಳ್ತಾ, ಅದೇ ಆಯಾ ಸ್ಥಳದಲ್ಲಿ ಯಾವ್ಯಾವ ಚಕ್ರಗಳು ಯಾವ್ಯಾವ್ದಿದೆ ಅಂತ ನಿಮ್ಗೊಂದು ಐಡಿಯಾ ಬಂದಿದೆ ಇವಾಗ. ಅಲ್ಲಿರುವಂತ ಬಣ್ಣವನ್ನ, ಆ ಬೀಜ ಮಂತ್ರವನ್ನ ನಾವು ಗಮನಿಸ್ಬೇಕು, ನೋಡ್ಬೇಕು ಅಷ್ಟೇ. ಹೇಗೆ ನೋಡೋದು? ಜಸ್ಟ್ ನೋಡೋಣ ಹೇಗ್ ನೋಡೋದು ಅನ್ನೋದಕ್ಕೆ ನಾನು ಒಂದು ಇವಾಗ ಹೇಳ್ತೇನೆ. ಜಸ್ಟ್ ಆರಾಮಾಗಿ ಕೂತ್ಕೊಳ್ಳಿ, ನಿಧಾನವಾಗಿ ಕೂತ್ಕೊಂಡು ಜಸ್ಟ್ ಈ ರೀತಿ ಕೈಯನ್ನ ಈ ತರ ಮಾಡ್ಕೊಂಡು ಏನು ಮಾಡೋದು ಬೇಡ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಗಮನ ಎಲ್ಲವನ್ನು ಕೂಡ ಈಗ ನಾವು ನಮ್ಮ ಮೂರನೇ ಕಣ್ಣಿನ ಹತ್ರ ತಗೊಂಡ್ಬರೋಣ. ನಿಮ್ಮ ಕಣ್ಣಿನಲ್ಲಿ ನೀವು ಕಣ್ಣನ್ನ ಮುಚ್ಚಿ, ನೀವು ಕಣ್ಣನ್ನ ಮುಚ್ಚಿದಾಗ ನಿಮಗೆ ಏನ್ ಬಣ್ಣ ಕಾಣ್ತಾ ಇದೆ, ಏನ್ ಕಾಣಿಸ್ತಾ ಇದೆ ನಿಮ್ಗೆ ನೋಡ್ಕೊಳ್ಳಿ. ಈಗ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಉಸಿರಿನ ಕಡೆ ತಗೊಂಡ್ ಬನ್ನಿ. ಹೇಳ್ಬೇಕೀಗ ನಿಮ್ಗೆ ಏನ್ ಕಾಣಿಸ್ತು ನಿಮ್ಗೆ? ಶ್ರುತಿ ಅವರು, ರೂಪಾ ಅವರು, ಶೋಭಾ ಅವರು, ಮೇಡಮ್ ಏನೋ ಮಾತಾಡಕ್ಕೆ ಆಗ್ತದೆ. ಏನ್ ಕಾಣಿಸ್ತಾ ಇದೆ? ನನಗೆ ಒಂದು ಬಣ್ಣ ಆರೆಂಜ್ ಮಿಶ್ರಿತ ಎಲ್ಲೋ ಜ್ಯೋತಿ ತರ ಎಲ್ಲೋ ಎಲ್ಲೋ ಕಾಣಿಸ್ತು. ಕಾಣಿಸ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ಶ್ರುತಿ ನಿಮಗೆ, ಶೋಭಾ ಅವರೇ ನಿಮಗೆ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬಣ್ಣಗಳು ನಮ್ಗೆ ಕಾಣಿಸ್ತಾ ಬರ್ತವೆ. ಕೆಲವರಿಗೆ ಕಪ್ಪು ಕಾಣಿಸ್ಬೋದು, ಕೆಲವರಿಗೆ ಬಿಳಿ ಕಾಣಿಸ್ಬೋದು. ಹೇಗ್ ನೋಡಿದ್ರಿ ನೀವು? ಈಗ ನಮ್ಮ ಕಣ್ಣು ಮುಚ್ಚಿತ್ತಲ್ವಾ, ನಮ್ಗೆ ಹೇಗ್ ಕಾಣಿಸ್ತದ ಬಣ್ಣ? ಮೂರನೇ ಕಣ್ಣಿನ ಹಾ, ಹೌದಲ್ವಾ? ನೋಡಿ, ನಮ್ಮ ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ನಮ್ಗೆ ತಿಳಿಯುತ್ತೆ. ನಮ್ಗೆ ಜಸ್ಟ್ ಅದರ ಸಹಾಯವನ್ನ ತಗೊಳ್ಬೇಕು ನಾವು, ಅಷ್ಟೇ. ನಾವು ತಗೊಂಡ್ ನಾವೇನ್ ಮಾಡ್ಬೇಕು? ಚಕ್ರ ಧ್ಯಾನ. ನಮ್ಮ ಈಗ ಮೂಲಾಧಾರ ಚಕ್ರ, ಈಗ ನಮ್ಗೆ ಮೂಲಾಧಾರ ಚಕ್ರದ ಬಣ್ಣ ಗೊತ್ತಿದೆ, ಕೆಂಪು ಬಣ್ಣ. ಅದರ ಬೀಜ ಮಂತ್ರ ಗೊತ್ತಿದೆ, ಲಂಕಾರ ಅಂತ. ಲಂ 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 ಲಂ. ಯಾಕಂದ್ರೆ ಮೂ ಅನ್ನೋ ಸೌಂಡ್ ನಿಮ್ಗೆ ಝೂಮ್ ಮೀಟಿಂಗ್ ಅಲ್ಲಿ ಕಾಣಿಸಲ್ಲ, ಕೇಳಿಸೋದಿಲ್ಲ. ಅದು ನಾನು ಅದಕ್ಕೆ ನಿಮ್ಗೆ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅದನ್ನ. ಆ ಬೀಜ ಮಂತ್ರವನ್ನ ನಾವು ಹೇಳ್ತಾ ಇರೋದು ಹಾಗೆ, ನಾವು ಆ ಬಣ್ಣ ಏನ್ ಮಾಡ್ಬೇಕು? ವಿಸ್ತಾರ ಆಗ್ತಾ ಇರುವಾಗೆ ನೋಡ್ತಾ ಇರ್ಬೇಕು, ಅಷ್ಟೇ ನಮ್ಮ ಕೆಲಸ. ಅಲ್ಲಿ ನಮ್ಮ ಗಮನವನ್ನ ನಾವು ತಂದು ಅಲ್ಲಿಗೆ ನಿಲ್ಲಿಸ್ಕೊಳ್ಬೇಕು. ಆಲೋಚನೆಗಳು ಬರುತ್ತಾ, ಅಥವಾ ಏನಾದ್ರೂ ಮನಸ್ಸಿಗೆ ಬರುತ್ತಾ? ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಬಂದಾಗ ನೀವು ಯಾವುದೇ ಆಲೋಚನೆಗಳ ಹಿಂದೆ ಹೋಗ್ಬೇಡಿ. ಅದ್ಯಾಕ್ ಬಂತು, ಇದ್ಯಾಕ್ ಬಂತು ಅಂತ ನಾವು ಹೋಗುವ ಹಾಗೆ ಇಲ್ಲ. ಜಸ್ಟ್ ನಾವೇನ್ ಮಾಡ್ಬೇಕು? ಅದ್ ಬಂದಾಗ ಓ ಸರಿ ಬಂತು, ಮತ್ತೆ ಈಗ ನಾನು ಚಕ್ರ ಧ್ಯಾನದಲ್ಲಿ ಇದ್ದೀನಿ, ನಾನು ಚಕ್ರ ಧ್ಯಾನವನ್ನ ಮಾಡ್ಬೇಕು ಅಂತೇಳಿ ಮತ್ತೆ ಗಟ್ಟಿಯಾದ ಉಸಿರನ್ನ ತಗೊಳ್ಳಿ,
ಸ್ವಲ್ಪ ನಿಧಾನವಾಗಿ ಉಸಿರನ್ನ ಬಿಡಿ, ಮತ್ತೆ ನಾರ್ಮಲ್ ಬ್ರೀತಿಂಗ್ ಗೆ ಬನ್ನಿ, ಸ್ವಾಭಾವಿಕವಾಗಿ ಬ್ರೀತಿಂಗ್ ಗೆ ಬನ್ನಿ. ನಮ್ಮ ಗಮನವನ್ನ ನಾವು ಮೂಲಾಧಾರ ಚಕ್ರದ ಕಡೆಗೆ ತಗೊಂಡ್ಬರೋಣ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ? ಸ್ವಾಧಿಷ್ಠಾನ ಚಕ್ರ. ಅದರ ಬೀಜ ಮಂತ್ರ ಓಂಕಾರ. ಬಣ್ಣ ಕೇಸರಿಯ ಬಣ್ಣ. 7 ಸಲ ಆಗಿರ್ಬೋದು, 21 ಸಲ ಆಗಿರ್ಬೋದು, ಆ ಬೀಜ ಮಂತ್ರವನ್ನ ನಾವು ಚಾಂಟ್ ಮಾಡ್ತಾ ಇರೋದು, ನಮ್ಮ ಗಮನವನ್ನ ಅಲ್ಲಿಗೆ ನಾವು ತಗೊಂಡ್ಬರೋದು. ಈ ರೀತಿಯಾಗಿ ನೆಕ್ಸ್ಟ್ ಬರೋದು ಮೂಲಾಧಾರ ಚಕ್ರ. ಅದಾದ್ಮೇಲೆ ಮೂಲಾಧಾರ ಚಕ್ರ ಆದ್ಮೇಲೆ ನೆಕ್ಸ್ಟ್ ಬರೋದು ಮಣಿಪುರ ಚಕ್ರ. ಅಲ್ಲಿ ಬರುವಂತ ರಂಕಾರ. ಅದಾದ ನಂತರ ಅನಾಹತ ಚಕ್ರ, ಯಂಕಾರ, ಹಸಿರು ಬಣ್ಣ, ವಿಶುದ್ಧಿ ಚಕ್ರ, ಹಂಕಾರ, ತಿಳಿ ಆಕಾಶ ಬಣ್ಣ, ಆಗ್ನೇಯ ಚಕ್ರ ಓಂಕಾರ, ಕಡು ನೀಲಿಯ ಬಣ್ಣ. ಈ ರೀತಿ ಒಂದೊಂದು ಚಕ್ರದಲ್ಲಿ ಕೂಡ ಬೀಜ ಮಂತ್ರದ ಜೊತೆಗೆ ನಾವು ನಮ್ಮ ಗಮನವನ್ನ ಕೇಂದ್ರೀಕರಿಸಿ ಜಸ್ಟ್ ನೋಡ್ತಾ ಬರೋದಷ್ಟೇ. ನಾವು ನೋಡೋದಷ್ಟೇ ನಮ್ ಕೆಲ್ಸ, ಇನ್ನೇನು ನಾವು ಮಾಡೋದ್ ಬೇಡ. ಇನ್ನು ಉಳಿದಂತ ಕೆಲಸವನ್ನ ತನಗೆ ತಾನೇ ಎಲ್ಲವೂ ಕೂಡ ಮಾಡುತ್ತೆ. ಇದು ಪ್ರೋಸೆಸ್ ನಾವು ಮಾಡುವಂತ ಚಕ್ರ ಧ್ಯಾನದ ಪ್ರೋಸೆಸ್ ಆಗಿದೆ. ಎಷ್ಟು ದಿನ ಮಾಡ್ಬೇಕು? ಮಿನಿಮಮ್ ನಾವು 21 ದಿನಗಳ ಕಾಲ ಈ ಚಕ್ರ ಧ್ಯಾನವನ್ನ ನಾವು ಅಭ್ಯಾಸವನ್ನ ಮಾಡ್ಬೇಕು. ಇದ್ ಮಾಡಿದಾಗ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ನಮ್ಮ ಚಕ್ರಗಳಿರುವಂತಹ ಬ್ಲಾಕೇಜಸ್ಗಳು, ಅದು ನಮ್ಮ ಒಳಗಡೆ ಒಂದು ಅರಿವು ನಮ್ಗೆ ಗೊತ್ತಾಗ್ತಾ ಬರುತ್ತೆ, ನನ್ನ ಒಳಗಡೆ ಏನಿದೆ ಅಂತ. ನಮ್ಮ ಭಾವನೆಗಳು ಏನೇನಿದೆ ಅನ್ನೋದು ನಿಮ್ಗೆ ನಿಧಾನವಾಗಿ ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಿಮ್ಮ ಒಳಗಡೆ ನಿಮ್ಗೆ ಅರಿವಿಗೆ ಗೊತ್ತಾಗ್ತಾ ಬರುತ್ತೆ. ಸೊ ನಮ್ಮಲ್ಲಿರುವಂತ ಬ್ಲಾಕೇಜಸ್ ಗಳೆಲ್ಲವೂ ಕೂಡ ಏನಾಗ್ತಾ ಬರುತ್ತೆ? ಕ್ಲೀನ್ ಶುದ್ಧಿ ಆಗ್ತಾ ಬರ್ತಾ ಇರುತ್ತೆ. ಶುದ್ಧಿ ಆಗ್ತಾ 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 ಏನಾಗುತ್ತೆ? ತನಗೆ ತಾನೇ ನಮ್ಮ ಆಭಾ ಮಂಡಲ, ನಮ್ಮ ಪ್ರಭಾ ಮಂಡಲ ಅಂತ ಹೇಳಿ ಕರಿತೀವಿ. ನಮ್ಮ ರಕ್ಷಣಾ ಕವಚ, ನಮ್ಮ ಸೆಕ್ಯೂರಿಟಿ ಗಾರ್ಡ್, ನಮ್ಮ ಮನೆಯನ್ನ ನಾವು ಯಾವ ರೀತಿ ನಾವು ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ತೀವಲ್ಲ, ಹಾಗೆ ಇದು ಒಂದು ನಮಗೆ ನ್ಯಾಚುರಲ್ ಆಗಿ ಬೈ ಬರ್ತೆ ನಮ್ ಜೊತೆನಲ್ಲಿ ಯಾವಾಗ್ಲೂ ನಮ್ಮ ನೆರಳಿನ ರೀತಿಯಲ್ಲಿ ಸದಾ ನಮ್ಮ ಜೊತೆ 24x7x365 ಡೇಸ್ ನಮ್ಮ ಜೊತೆ ಈ ಒಂದು ರಕ್ಷಣಾ ಕವಚ ಇರುತ್ತೆ. ಈ ರಕ್ಷಣಾ ಕವಚವನ್ನ ನಾವು ಧ್ಯಾನವನ್ನ ಮಾಡ್ತಾ 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 ಅದರ ಪವರ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಅವಾಗ ಅದರ ಎನರ್ಜಿ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾವ ಕೆಲವೊಬ್ರು ಆಧ್ಯಾತ್ಮಿಕವಾಗಿ ಜ್ಞಾನವನ್ನ ಉಳ್ಳಂತ ವ್ಯಕ್ತಿಗಳ ಜೊತೆ ನಾವು ಮಾತಾಡಕ್ಕೆ ಅಂತ ಅವ್ರು ಬಂದ್ರು ಅಂದ್ರೆ ಸಾಕು, ಏನಾಗುತ್ತೆ ಹೇಳಿ, ಅದು ವೈಬ್ರೇಷನ್ ಆಟೋಮ್ಯಾಟಿಕಲಿ ಪರಿವರ್ತನೆ ಆಗುತ್ತೆ. ಕೆಲವು ವ್ಯಕ್ತಿಗಳು ಬಂತು ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಯಾಕೆ ಅಂದ್ರೆ ಅವರ ಅವರ ಆಭಾ ಮಂಡಲದ ಎನರ್ಜಿ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ನಮಗೆ ನಾವು ಕನೆಕ್ಟೆಡ್. ಈಗ ನಾವು ಒಂದು ಮಗು ಅಂತ ತಗೊಳ್ಳಿ, ಆ ಮಗುವಿನ ಜೊತೆ ಇದು ಯಾರೇ ಆಗಿರ್ಲಿ, ಆ ಮಗು ಜೊತೆಗೆ ಪ್ರತಿಯೊಬ್ರು ನಾವು ಮಾತಾಡೋಕೆ ಶುರು ಮಾಡ್ಬೋದು. ನಮ್ ಮಗು, ನಿಮ್ ಮಗು, ಬೇರೆಯವ್ರ ಮಗು ಅಂತ ಅನ್ನೋದಿಲ್ಲ. ಯಾಕೆ ಹೇಳಿ, ಆ ಮಗುವಿನಲ್ಲಿ ಯಾವುದೇ ಒಂದು ಆ ಮುಗ್ಧತೆ, ಆ ನೈರ್ಮಲ್ಯತೆ, ಆ ಪವಿತ್ರತೆ, ಶುದ್ಧತೆ ಮಗುವಿನಲ್ಲಿ ಇರುತ್ತೆ. ಸೊ ಅದ್ರ ಆಭಾ ಮಂಡಲ ಏನ್ ಮಾಡುತ್ತೆ? ಪ್ರಭಾವಲಯ ನಮ್ಮನ್ನ ಎಲ್ಲರನ್ನೂ ಕೂಡ ಅಟ್ರಾಕ್ಷನ್ ಮಾಡುತ್ತೆ ನೋಡಿ. ಸೊ ಇದು ನಮ್ಮ ಆಭಾ ಮಂಡಲಕ್ಕೆ ಇರುವಂತ ಶಕ್ತಿ ಇದೆ. ಈ ಆಭಾ ಮಂಡಲ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ದು ನೆಗೆಟಿವ್ ಇದೆ ಅಂದ್ರೆ ನೆಗೆಟಿವ್ ಅನ್ನ, ಪಾಸಿಟಿವ್ ಇದೆ ಅಂದ್ರೆ ಪಾಸಿಟಿವ್ ಅನ್ನ, ಅದು ಸಜೀವ ಆಗಿರ್ಬೋದು, ನಿರ್ಜೀವ ಆಗಿರ್ಬೋದು, ಅದು ವಸ್ತುನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆ ತನ್ನದೇ ಆದಂತ ಒಂದು ಪ್ರಭಾ ಮಂಡಲ ಇದ್ದೇ ಇರುತ್ತೆ. ಅದು ಅಟ್ರಾಕ್ಷನ್ ಅನ್ನ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು? ನಮ್ಮ ಈ ಒಂದು ಪ್ರಾಣ ಚೈತನ್ಯದ ಶಕ್ತಿಯನ್ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು? ಹೈ ವೈಬ್ರೇಷನ್ ಅಲ್ಲಿ ಅದ ಚೆನ್ನಾಗಿ ನಾವು ಪರಿಶುದ್ಧವಾಗಿ ಶುದ್ಧತೆಯಿಂದ ನಾವು ಇಟ್ಕೊಳ್ತಾ ಬರ್ತಾ ಇರ್ಬೇಕು. ಈ ಆಭಾ ಮಂಡಲವನ್ನ ಚೆಕ್ ಮಾಡೋದಿಕ್ಕೆ ತುಂಬಾ ಉಪಕರಣಗಳಿದೆ. ಎಲ್ರಾಡ್ ಅಂತ ಹೇಳ್ತಾರೆ, ಆರಾ ಮೀಟರ್ ಅಂತ ಹೇಳ್ತಾರೆ, ಕೆಮಿಲಿಯಾ ಅಂತ ಹೇಳ್ತಾರೆ. ಕೆಲವೊಂದು ಮೆಷಿನ್ಸ್ ಗಳೆಲ್ಲವೂ ಕೂಡ ಬಂದಿದೆ. ಕಿರ್ಲಿಯನ್ ಕ್ಯಾಮ್ರಾ ಅಂತ ಹೇಳ್ತಾರೆ, ಡಿಜಿಟಲ್ ಆರಾ ಸ್ಕ್ಯಾನರ್ ಅಂತ ಹೇಳಿ ಬರುತ್ತೆ. ಇವೆಲ್ಲವೂ ಕೂಡ ಬರುತ್ತೆ. ನಮ್ಗೆ ಯಾವ್ದ್ರಲ್ಲಾದ್ರೂ ಬೇಕಾ ನಾವು ಸ್ಕ್ಯಾನ್ ಅನ್ನ ಮಾಡ್ಕೊಳ್ಬಹುದು. ಅದ್ರ ನ್ಯಾಚುರಲ್ ಆಗಿ ನಾವು ನೋಡ್ಕೊಳ್ಳೋದಿಕ್ಕೆ, ನಮ್ಮ ಆಭಾ ಮಂಡಲವನ್ನ ನಾವೇ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಈಸಿಯಾಗಿ ನಾವು ನೋಡ್ಕೊಳ್ಬಹುದು.
ಅದು ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆಟ್ಟನ್ನ ನಾವು ಇಟ್ಕೊಳ್ತೀವಿ. ಈ ತುದಿಯ ಭಾಗ ಇದೆಯಲ್ಲ, ಉಗುರಿನ ತುದಿಯ ಭಾಗದಲ್ಲಿ ನಮ್ಮ ಗಮನವನ್ನ ಒಂದ್ ಕಡೆ ತರಬೇಕು ನಾವು. ಕಣ್ಣನ್ನ ಮಿಟುಕಿಸ್ತಾ ಇರಬಾರ್ದು. ಜಸ್ಟ್ ಅದನ್ನ ಒಂದೇ ಕಡೆ ಈ ರೀತಿ ನಾವು ಆ ದೃಷ್ಟಿಯನ್ನ ಒಂದೇ ಕಡೆ ಅದನ್ನ ಇಟ್ಟು ನಾವು ರೆಪ್ಪೆಯನ್ನ ಮಿಟಿಗಿಸದೆ, ಅಲುಗಾಡಿಸದೆ ನಾವು ಈ ರೀತಿಯನ್ನು ನಾವು ನೋಡ್ತಾ ಬಂದ್ರೆ ಒಂದು ತೆಳುವಾದ ಲೇಯರ್ ನಮ್ ಕಣ್ಣಿಗೆ ಕಾಣಿಸುತ್ತೆ, ಬಿಳಿಯ ಬಣ್ಣದ್ದು. ಕೆಲವರಿಗೆ ಬಣ್ಣ ವೇರಿಯೇಷನ್ ಆಗ್ಬೋದು, ಒಂದು ತೆಳುವಾದ ಲೇಯರ್ ನಮ್ ಕಣ್ಣಿಗೆ ಕಾಣಿಸುತ್ತೆ. ಅದೇ ನಮ್ಮ ಆಭಾಮಂಡಲ. ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಎಲ್ಲರೂ. ಈಗ ಈಗಲೇ ಚೆಕ್ ಮಾಡಿ ಎಲ್ಲರೂ. ನಿಮ್ಮ ಹೆಬ್ಬೆಳ್ಳನ್ನ ಇಟ್ಕೊಳ್ಳಿ. ಆ ತುದಿಯ ಉಗುರಿನ ತುದಿಯ ಭಾಗದಲ್ಲಿ ಬನ್ನಿ. ಜಸ್ಟ್ ಅದನ್ನ ಹೀಗೆ ನಾವು ನಿಮ್ಮ ಕಣ್ಣಿಗೆ ನೇರವಾಗಿ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡು ಅದನ್ನ ಹೀಗೆ ನೋಡ್ತಾ ಬನ್ನಿ. ಒಂದು ತೆಳುವಾದ ಲೇಯರ್ ಕಾಣಿಸುತ್ತೆ ನೋಡಿ, ಮೈನ್ಯೂಟ್ಸ್, ತುಂಬಾ ಸೂಕ್ಷ್ಮವಾಗಿ ಇರುತ್ತೆ ನಮಗೆ. ಕಾಣಿಸ್ತಲ್ವಾ ನಿಮಗೆ? ಸೂಪರ್ ಸೂಪರ್ ಸೂಪರ್. ಸೊ ಇದು ಒಂದು ವಿಧಾನ. ನಮ್ಮಲ್ಲಿ ಆರ ಎಷ್ಟು ಎನರ್ಜಿ ಇದೆ. ಸೊ ಒಂದು 20 ದಿನ, ಒಂದು ತಿಂಗಳು ಬಿಟ್ಟು ನೀವು ಧ್ಯಾನವನ್ನ ಮಾಡಿ ಮತ್ತೆ ಚೆಕ್ ಮಾಡಿದಾಗ ನಿಮ್ಗೆ ಅರಿವಿಗೆ ಗೊತ್ತಾಗ್ತಾ ಬರುತ್ತೆ. ಇನ್ನೊಂದು ವಿಧಾನ ಏನು ಅಂತ ಹೇಳಿದ್ರೆ, ನಿಮ್ಮ 5 ಬೆರಳುಗಳಲ್ಲಿ ಈ ಮಧ್ಯದ ಸಂಧಿ ಬರುತ್ತಲ್ಲ, ಯಾವ್ದಾದ್ರು ತಗೊಳ್ಳಿ. ಆದ್ರೆ ಈ ಬೆರಳಲ್ಲಿ ನೋಡಿದಾಗ ನಿಮ್ಗೆ ಬೇಗ ಗೊತ್ತಾಗುತ್ತೆ. ಇಲ್ಲಿ ಒಂದು ಸಂಧಿಯ ಭಾಗದಲ್ಲಿ, ಮಧ್ಯದಲ್ಲಿ ಯಾವ ಒಂದು ಸಂಧಿಯಲ್ಲಿ, ಅಲ್ಲೂ ಕೂಡ ನಾವೇನ್ ಮಾಡ್ಬೇಕು, ಒಂದೇ ಪಾಯಿಂಟ್ ಅನ್ನ ಇಟ್ಕೊಂಡು ಜಸ್ಟ್ ಇದನ್ನ ಹೀಗೆ ನಾವು ನೋಡ್ತಾ ಬರೋದು. ಜಸ್ಟ್ ನೋಡಿ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಮೇಲೆ ಇಟ್ಕೊಂಡು ನೀವು ಅದನ್ನ ನೋಡ್ತಾ ಬನ್ನಿ. ಕಾಣಿಸ್ತಾ ನಿಮಗೆ? 5 ಬೆರಳಲ್ಲೂ ಕಾಣಿಸುತ್ತೆ ಇದು. ಅದು ನೀವು ನೋಡೋದು ಒಂದೇ ಭಾಗದಲ್ಲಿ ನೋಡ್ತೀರಾ. ಬಟ್ ನಿಮ್ಮ ಇಡೀ ಫುಲ್ ಬೆರಳು, ಕೈ ಬೆರಳುಗಳಿರುವಂತ ಒಂದು ಎನರ್ಜಿ ಅದ್ಲಿರುವಂತ ಆಹಾರವನ್ನ ನೀವು ಫೈಂಡ್ ಔಟ್ ಮಾಡ್ಬೋದು ನೀವು. ಈಸಿಯಾಗಿ ನಾವು ಇದನ್ನ ನೋಡ್ಕೊಳ್ಳುವಂತದ್ದು ನಾವು. ಇನ್ನೊಂದು ವಿಧಾನ ಏನು ಅಂದ್ರೆ, ನಮ್ಮ ಇಲ್ಲಿ ಒಂದು ಗಂಟಲಿನ ಭಾಗದಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಪೆನ್ ತಗೊಂಡು ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಅನ್ನ ಮಾಡ್ಕೊಂಡು ನೀವು ಕನ್ನಡಿಯಲ್ಲಿ ನೋಡಿ. ಈ ಮಾರ್ಕ್ ಅನ್ನ ನೀವು ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡ್ಬೇಕು. ನಿಮ್ಮ ಮಿರರ್ ಅಲ್ಲಿ ನೀವು ಕನ್ನಡಿಯಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಬಂತು ಅಂತ ಹೇಳಿದ್ರೆ, ನಿಮ್ಮ ಶರೀರ ಇಲ್ಲಿ ನಿಮ್ಗೆ ಆಭಾ ಮಂಡಲ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ, ನೀವು ಮಾಡ್ಬಿಟ್ಟು ನನಗೆ ನೀವು ಹೇಳ್ತಾ ಬನ್ನಿ. ಸೊ ನಮ್ಮ ಆಭಾ ಮಂಡಲ ಹೇಗೆ ನಾವು ನೋಡ್ಕೊಳ್ಳೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಈ ದಿನದ ಕ್ಲಾಸ್ ಅಲ್ಲಿ ನೀವು ಇಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಆಭಾ ಮಂಡಲ ಎಷ್ಟು ನಮ್ಗೆ ತುಂಬಾ ಇಂಪಾರ್ಟೆನ್ಸ್, ಹೇಗೆ ನಮ್ಮ ಆಭಾ ಮಂಡಲದ ಎನರ್ಜಿ ರೈಸ್ ಅನ್ನ ಮಾಡ್ಕೊಳ್ಬೇಕು, ನಾವು ಯಾವ ರೀತಿ ನಾವು ಅದನ್ನ ಸ್ಕ್ಯಾನ್ ಮಾಡ್ಕೊಳ್ತಾರೆ, ಏನೇನು ಉಪಕರಣಗಳಿದೆ, ನಮ್ಮ ಶಕ್ತಿಯ ಕೇಂದ್ರಗಳು ಯಾವ್ಯಾವ, ಎಲ್ಲವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಈ 7 ಚಕ್ರಗಳನ್ನ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ, ಇನ್ನು 24 ಚಕ್ರಗಳು ಬರುತ್ತೆ. ಫಸ್ಟ್ ಪ್ಲೇಸ್ ಅಲ್ಲಿ ಬರೋದು ಯಾವುದು? ನಮ್ಮ ಈ 7 ಚಕ್ರಗಳು. ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತದ್ದು ಇನ್ನು 24 ಚಕ್ರಗಳು ಬರುತ್ತೆ. ಆ 24 ಚಕ್ರಗಳನ್ನ ನಾವು ಹೀಲಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಪರೇಟ್ ಆದಂತ ಒಂದು ಮೆಥಡ್ಸ್ ಇದೆ. ಅದನ್ನ ಏನಂತ ಹೇಳ್ತೀವಿ ನಾವು ಅಂತ ಹೇಳಿದ್ರೆ, 24 ಪಾಯಿಂಟ್ಸ್ ಹೀಲಿಂಗ್ ಅಂತೇಳಿ. ಶರೀರದ 24 ಭಾಗಗಳ ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಿಮ್ಗೆ ನಾಳೆ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದ್ ನಿಮ್ಗೆ ಗ್ರೂಪ್ ಅಲ್ಲಿ ಕಳ್ಸಿಕೊಡ್ತೇನೆ. ಆ ಪಾರ್ಟ್ಸ್ ಗಳೆಲ್ಲ ಯಾವ ರೀತಿ ಅಂತೇಳಿ ನೋಡ್ಕೊಂಡ್ರೆ ನೀವು ನಾಳೆ ನಾವು ಯಾವ ರೀತಿ ನಾವು 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ತಿಳಿಯುತ್ತೆ. ಮತ್ತೆ ಈ ಚಕ್ರ ಧ್ಯಾನದ ಆಡಿಯೋನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಅದನ್ನ ನೋಡ್ಕೊಂಡು ನೀವೆಲ್ಲರೂ ಕೂಡ ಅಭ್ಯಾಸವನ್ನ ಮಾಡೋದಿಕ್ಕೆ ಪ್ರಾರಂಭವನ್ನ ಮಾಡಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ.